ಹೇಯ್ ನಿನಗೆ ಗಂಡ ಅನ್ನು ಮಾನ ಮರ್ಯಾದೆ ಒಂದ್ ಸ್ವಲ್ಪ ಐತೇನಿಲ್ಲ ನಿನಗೆ? ನೀವ್ ನನ್ಗೆ ಮರ್ಯಾದೆ ಕೊಟ್ಟಿದ್ದೆ, ನಾನ್ ನಿಮಗ್ ಮರ್ಯಾದೆ ಕೊಡ್ತಿದ್ದೆ. ನಾನ್ ನಿನಗೆ ಮರ್ಯಾದೆ ಕೊಟ್ಟಿದ್ದ ಕಣ ಇನ್ನೂ ಜೀವಂತ ನನ್ ಕಣ್ ಮುಂದೆ ನಿಂತಿರೋದ್ ನೀನು. ಏನ್ ಮಾಡ್ಬಿಡ್ತಿದ್ದೆ? ಇಲ್ಲ ಅಂದ್ರೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ಬಾಳ್ ರೈಸ್ ಮಾಡ್ಬೇಡ ವಾಯ್ಸ. ಯಾಕ್ ಮಾಡ್ಬಾರ್ದು? ಯಾಕೆ ಮಾಡ್ಬಾರ್ದ? ಮತ್ತೆ ಸೋಲ್ಸ್ಕೊಂಡ್ರೆ ಇವ್ರು ಹಗಲ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ, ಬರ್ರಿ ಜಗಳ ಆಡ್ತಿರ್ತಾರ. ಹಿಂಗ ಮಾಡಿದ್ರೆ ಹೆಂಗ್ ಬದುಕುದ್ ನಾವು? ಅದಾತು ಇದಾತು ಅಂತ ಹೇಳಿ ಇನ್ನಾನು ಅದಿಲ್ಲ ಇದಿಲ್ಲ, ಅದನ್ ಮಾಡ್ರಿ ಇದನ್ ಮಾಡ್ರಿ. ನಿನಗ್ ಸ್ವಲ್ಪ ಕಾಮನ್ ಸೆನ್ಸ್ ಐತೆ? ಕಾಮನ್ ಸೆನ್ಸ್ ಇಲ್ದೆ ಒಬ್ಳೆ ಮನೆ ಕೆಲಸ ಎಷ್ಟು ಅಂತ ಮಾಡ್ಲಿ ನಾನು? ಎಲ್ಲ ನಾನೇ ಮಾಡ್ತಾ ಇದೀನಿ ತಾನೆ. ನೀವು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ತರಕಾರಿ ಹಚ್ಬೇಕ ನೀನ್ ಕೂತ್ ಕುತ್ಕೊಂಡೆ ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡೋದು? ಅವ್ರು ದೊಡ್ಡವ್ರದ್ದು ಏನೋ ಇರ್ತದ. ನೀ ಮಲ್ಕೋ, ಸುಮ್ಮ ಮಲ್ಕೋ ಮಲ್ಕೋ ಮಲ್ಕೋ. ಇನ್ನೇನ್ ಮಾಡ್ತಾರೆ? ನನಗ ಬೇಡ, ನಾನ್ ಜಾಸ್ತಿ ನಾನ್ BP ರೈಸ್ ಮಾಡ್ಬೇಡ, ನಾನ್ ಸರಿ ಇಲ್ಲ ಆಮೇಲೆ ನೋಡು ಮತ್ತೆ ಹೇಳಕತ್ತೆ ನಿನಗ. ನಾನು ಹೇಳ್ತಾ ಇದ್ದೀನಿ, ಬೆಳಗ್ಗೆಯಿಂದ ಎದ್ದು ಇಡೀ ಮನೆ ಕೆಲಸ ಎಲ್ಲ ಮಾಡಿ, ಅಡ್ಗೆ ಕೆಲಸ ಮಾಡಿ, ಮಕ್ಳು ಕಳ್ಸಿ ಎಲ್ಲದನ್ನ ನಾನೇ ಮಾಡ್ತಾ ಇದ್ದೀನಿ. ಒಂದ್ ಸಣ್ಣ ಕೆಲಸ ಏನಾದ್ರು ಮಾಡ್ತೀರಾ ನೀವು? ಇವತ್ತಿಂದ ಎಲ್ಲಾ ಕೆಲ್ಸನು ನಾ ಮಾಡ್ತೇನೆ, ನೀವ್ ಹೊರಗಡೆ ಹೋಗಿ ದುಡ್ಕೊಂಡ್ ಆಗ ಗೊತ್ತಾಗತ್ತೆ ನಿನಗ. ಆಯ್ತು, ನಾನೇ ಹೋಗ್ತೀನಿ, ನೀವ್ ಇಲ್ಲೇ ಕೆಲಸ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಅವಾಗ ಇಲ್ಲಿ ಏನ್ ಕೆಲಸ ಮಾಡ್ತೀರಿ ಅಂತ. ನೀವ್ ತಾನೇ ಹೇಳಿದ್ದು ಕೆಲ್ಸಕ್ಕೆ ಹೋಗ್ಬೇಡ, ಮನೇಲಿ ಮಕ್ಳು ನೋಡ್ಕೊಂಡು ಮನೇಲಿ ಇರು ಅಂತ ಹೇಳಿ. ಈಗ ಒಂದ್ ಸಣ್ಣ ಕೆಲಸ ಹೇಳಿದ್ದಕ್ಕೆ ನೀವು ಇಷ್ಟು ಕೂಗಾಡ್ತಾ ಇದ್ದೀರಾ? ನಾನು ಹೇಳಿದ್ದ ಕೆಲಸ ಮಾಡ್ಕೊಂಡು ತಣ್ಣಗಿರ ಅಂತ ಹೇಳಿನಿ. ಈ ರೀತಿ ರಾತಾಂತ ಮಾಡ್ಕೊಂಡು ಇರ್ಬೇಡ. ನನ್ಗೆ ಡೈಲಿ ನನ್ ಚಿತ್ರ ಹಿಂಸೆ ಕೊಡ್ತೀಯಲ್ಲ. ರಾದಂತ ನಾನೆಲ್ಲ ಮಾಡ್ತಾ ಇರೋದು, ನೀವು ಸ್ಟಾರ್ಟ್ ಮಾಡಿದ್ದು ರಾದಂತನ. ನೋಡ್ರಿ, ಡೈಲಿ ಇದೇ ರಾದಂತ ಮಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಏನ್ ಮಾಡ್ತಿ? ಹೀಗೆ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಮನೆ ಬಿಟ್ಟು ಹೋಗ್ತೀನಿ. ನಡಿ, ಇವತ್ತ ಹೊರಗೆ ಹೋಗ. ನನಗೆ ನೆಮ್ಮದಿ ಕೊಟ್ಬಿಡ ಸಾಕು, ನನಗೆ ಸಾಕಾಗಿ ಹೋಗೈತಿ ನಿನ್ ಸಲುವಾಗಿ. ನಾನ್ ಮನೆ ಬಿಟ್ಟು ಹೋಗ್ಬೇಕಾ? ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಲಿ? ಅದಕ್ಕೆ ನೀವು ಕಟ್ಕೊಂಡ್ ಬಂದಿರೋದು. ಬೇಕಾದ್ರೆ ನೀವು ಹೋಗ್ಲಿ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ನಮ್ಮ ಅಪ್ಪನ ಮನೆ. ನೀ ಹೋಗ ಹೊರಗ. ನಾನು ಮದ್ವೆ ಬಂದಿರೋದು, ನಾನ್ ಯಾಕೆ ಹೋಗ್ಲಿ? ಬೇಕಾದ್ರೆ ನೀವ್ ಹೋಗ್ಲಿ. ನಮ್ಮಪ್ಪ ಅವಾಗ್ಲೇ ಹೇಳ್ದ, ಒಬ್ಬ ಶ್ರೀಮಂತ ಕೊಡ್ತೀನಿ ಮದ್ವೆ ಮಾಡ್ಕೊಂತ. ನಾನೇ ಚೆನ್ನಾಗಿದ್ರ ಅಂತ ಅನ್ಬಿಟ್ಟು ನಿಮ್ಮನ್ ಕಟ್ಕೊಂಡಿದ್ದು. ಹೋಗಿ ಈಗ ಏನಾಗೈತೆ? ಬೇರೆ ಯಾವನಾರು ಕಟ್ಕೊಂಡು ಈಗ 2 ಮಕ್ಳು ಹೇಳಿದ್ಮೇಲೆ ಈಗ ಎಲ್ಲೂ ಹೋಗ್ಲಿ? ಮತ್ತೆ ಯಾಕೆ ಆಸೆ ಇಟ್ಕೊಂಡಿದ್ದಿ? ಬೇರೆ ಒಂದ್ ಲಗ್ನ ಮಾಡ್ಕೋದು. ಏನಾಯ್ತು? ಯಾಕೆ ಜಗಳ ಆಡಿತೀರಿ? ಇಲ್ಲಿ ಕೇಳಪ್ಪ, ಈಗ ನಿಮ್ಮವ್ವ ಸಣ್ಣ ಪುಟ್ಟ ವಿಷಯಕ್ಕೆ ನನ್ನ ಕೂಟ ದೊಡ್ಡದಾದಂತ ಮಾಡ್ತಾಳ. ಈಗ ನೋಡ, ಮೊಸರು ತಗೊಂಡ್ ಬರ್ರಿ, ಕೊತ್ತಂಬರಿ ತಗೊಂಡ್ ಬರ್ರಿ, ಕರ್ಬೇವ್ ಸೊಪ್ಪು ತಗೊಂಡ್ಬರ್ರಿ. ಮೊನ್ನೆ ರಾತ್ರಿ 12ಕ್ಕೆ ನಂದು ಎಬಿಸಿ ಹೇಳಕತ್ತಾಳ, ನಾಳೆ ಬೆಳಗ್ಗೆ ಉಪ್ಪಿಲ್ಲ ಉಪ್ಪು ತಗೊಂಬರ್ರಿ ಅಂತ ಹೇಳಿ. ಹೇಳಕ್ ಏನಾಗೈತಿ ಈಕಿಗೆ? ಮತ್ತೆ ರುಚಿ ರುಚಿಯಾಗಿ ಬೇಕು ಊಟ ಮಾಡಕ್ಕೆ. ಅದ್ ಹಂಗಿದೆ ಹಿಂಗಿದೆ ಅಂತೀರಾ? ಸಾಕು, ಈಗ ಯಾಕೆ ಜಗಳ ಆಡಿತ್ರಿ? ಅಲ್ಲ ಕಣೋ, ಬಾಕ್ಸಿಗೆ ಊಟ ಕಟ್ಬೇಕಿತ್ತು. ಮೊಸರನ್ನ ಸರಿ ಮೊಸರು ಕಟ್ಟಣ ಅಂತ ನಾನ್ ಅನ್ಕೊಂಡು ಮೊಸರು ತರಕ್ ಹೇಳಿದ್ರೆ ಅದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡು ಜಗಳನ. ನನ್ಗೆ ಹೇಳ್ಬೇಡಿ, ನೀವು ತಗೊಂಡ್ಬಂದಿದ್ರೆ ಮೊಸರು ತರ್ಲಿ ಇಷ್ಟು ದೊಡ್ಡ ಜಗಳ ಆಡಿತ್ರಿ? ಮೊಸರು ತಾನೇ ಬೇಕು ನಿಮ್ಗ? ನಾನೇ ತಗೊಂಡ್ಬರ್ತೀನಿ ಬಿಡು, ನೀವು ಜಗಳ ಆಡ್ಬೇಡ್ರಿ. ನಿಮ್ ಜೊತೆ ಮಾತಾಡ್ತಾ ಒಲೆ ಮೇಲೆ ಇಟ್ಟಿದ್ದೆಲ್ಲ ಸೀಳೋಯ್ತು. ನಾವು ನಿನ್ ಕೂಟ ಮಾತಾಡ್ ನನ್ನ ತಲೆನ ಸಿಡಿದು ಹೋತಿಲ್ಲ. ಕಾಲೇಜ್ಗೆ ಹೋಗ್ತೀನಿ ಈಗ. ತಿಂದಿದ್ಯಾ? ತಗೊಂಡೆ. ಬಾಕ್ಸಿಗೆ ಹಾಕೊಂಡಿದ್ಯಾ? ತಗೊಂಡೆ. ಸರಿ ನೋಡು, ಬೆಳೆಯೋ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಗೊತ್ತಾಯ್ತಾ? ಅವಾಗ ಶಕ್ತಿ ಚೆನ್ನಾಗಿರೋದು. ಸರಿ, ನಂಗೆ ಟೈಮ್ ಆಗೈತದ, ನಾ ಹೋಗ್ತೀನಿ. ಬಾಯ್. ಏನ? ಏನ್ರಿ? ಆಫೀಸ್ಗೆ ಹೋಗಕ್ ಟೈಮ್ ಆತ, ಲಗುನ ಟಿಫನ್ ಹಾಕೊಂಡ್ಬರ. ತಿಂಡಿ ಮಾಡಿಲ್ಲ. ನಾನೀಗ ಕೂಲಾಗೆ ಕೇಳಾಕತ್ತೇನಿಲ್ಲ, ನನ್ ಕೂಟ ಕೂಲಾಗೆ ಆನ್ಸರ್ ಮಾಡಿನ. ಸುಮ್ಮನೆ ನೀನ್ ಸಣ್ಣ ಪುಟ್ಟಕ್ಕ ವಿಷಯ ತಗ್ದೆ ಜಗಳ ಮಾಡಕ್ ಹೋಗ್ಬೇಡಿ ನನ್ ಕೂಟ. ಅದ್ ಸರಿ, ಯಾರು ಇವಾಗ ಕೂಗಾಡ್ತಾ ಇರೋದು? ಏನಕ್ಕೆ ಕೂಗಾಡ್ತಾ ಇದ್ದೀರಾ? ತಿಂಡಿ ಮಾಡಿಲ್ಲ ಅಂತ ಹೇಳ್ದೆ. ಹೊರಗಡೆ ಹೋಗಿ ದುಡಿಯೋ ಗಂಡಸಿಗೆ ತಿಂಡಿ ಕೊಟ್ಟಿಲ್ಲ ಅಂತಂದ್ರೆ ಏನೇನ್ ಅರ್ಥ? ಮನೇಲಿರೋ ಹೆಂಡತಿಗೆ ಮೊದ್ಲು ಮರ್ಯಾದೆ ಕೊಡಲ್ಲ, ಇದಕ್ಕೇನ್ ಅರ್ಥ? ನೋಡ, ನಿನ್ನ ಕುಂದರ್ಸಿ ನಿನ್ನ ಪೂಜೆ ಮಾಡಿ ನಿನ್ನ ಮರ್ಯಾದೆ ಕೊಡಾಕ ನನ್ನ ಹತ್ರ ಟೈಮ್ ಇಲ್ಲ. ಹೋಗು, ಏನ್ ಟಿಫನ್ ಮಾಡಿದೆ ಹಾಕೊಂಡ್ ಬರೋಗು, ನಾ ತಿಂದ ಆಫೀಸ್ಗೆ ಹೋಗ್ಬೇಕ. ನಾನು ಹೇಳ್ದೆ ತಾನೇ ತಿಂಡಿ ಮಾಡಿಲ್ಲ ಅಂತ. ಯಾಕೆ ಮಾಡಿಲ್ಲ?
ನೀವ್ ತಂದ್ ಹಾಕಿದ್ರೆ ತಾನೇ ತಿಂಡಿ ಮಾಡೋದಕ್ಕೆ. ಮತ್ ಇಷ್ಟು ವರ್ಷದಿಂದ ನಾ ತಂದ್ ಹಾಕಿದ್ರೆ ದಾರ ಹೋಗೋ ದಾಸೆ ತಗೊಂಡ್ ಹಾಕಿ ನನಗೆ ನೀವ್ ತಂದ್ ಹಾಕ್ಲಿಲ್ಲ ಅಂದ್ರೆ ಅವ್ರನ್ನೇ ಕೇಳ್ಬೇಕಾಗುತ್ತೆ. ಅವನನ್ನೇ ಕಟ್ಕೊಂಡ್ ಜೀವನ ಮಾಡ್ಬೇಕಾಗಿತ್ತು. ಮತ್ತೆ ಮಾಡ್ಕೊಂಡ್ ಬಂದ ಇಲ್ಲಿಗೆ ಅವನನ್ನೇ ಕಟ್ಕೊಂಡಿದ್ರೆ ನಾನು ಇಷ್ಟು ನೆಮ್ಮದಿಯಾಗಿರ್ತಿದ್ದೆ. ನಿಮ್ಮನ್ನ ಕಟ್ಕೊಂಡು ದಿನ ಚಿತ್ರ ಹಿಂಸಕ್ಕೂ ಬೇಡದಾಗಿದೆ. ಏ ನೀನು ಬಾಳ ನನ್ನ ತಾಳ್ಮೆ ಪರೀಕ್ಷೆ ಮಾಡಕತ್ತಿದೆ. ಸುಮ್ನ ಹೋಗಿ ತಿಂಡಿ ಹಾಕೊಂಡ್ ಬಾ. ನಿಮ್ಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ. ತಿಂಡಿ ಮಾಡಿಲ್ಲ, ಹಾಕೊಂಡು ಬರಲ್ಲ. ಏ ಏನ ಮಾತಾಡ್ತೀನಿ ಏನ ಗಂಡನ ಕಿಮ್ಮತ್ತಿಲ್ಲ ಮಾತಾಡ್ತಿ. ನನ್ಗೆ ಹೊಡಿತೀರ ನೀವು? ಮಾಡ್ತೀನಿ ನಿಮ್ಗೆ. ಏನ ಮಾಡ್ತೀರ? ಗಂಡ ಊಟ ಹಾಕೋ ಯೋಗ್ಯತೆ ಇಲ್ಲ ನಿನಗೆ. ಮಾಡ್ತಾರ ಕಟ್ಕೊಂಡು ನರಕ ಅನುಭವಿಸೋದಾಗೈತೆ. ಸಿಟ್ಟಿನ ವೇಳೆದಾಗ ನನ್ನ ಹೆಂಡತಿಗೆ ಬಾಯಿ ಬಂದಂಗೆ ಬೈದು ಹೊಡೆದು ಬಿಟ್ಟೆ. ನಾನು ನೋಡಿದ್ರೆ ಕೆಲ್ಸಕ್ಕೆ ಹೊಂಟೆ, ನನ್ನ ಮಕ್ಕಳು ನೋಡಿದ್ರೆ ಎಲ್ಲ ಶಾಲೆಗೆ ಹೋಗ್ಯಾವ. ಈಗ ಮನ್ಯಾಗ ಒಬ್ಬಾಕೆ ಇದ್ದಾಗ ಜೀವಕ್ಕೇನ್ರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅಯ್ಯೋ ಆಕಿ ಹಾಗೆಲ್ಲ ಮಾಡ್ಕೊಳಂಗೆ ಕಾಣಂಗಿಲ್ಲ. ಅಂತಕ್ಕೆಲ್ಲ ಅಪ್ಪ ಕಳೀತಾನ. ಅಪ್ಪ ಏನಾಯ್ತಪ್ಪ? ಕಾಲೇಜ್ನಾಗ ಮನಿಗೆ ಅರ್ಜೆಂಟಾಗಿ ಹೋಗು ಅಂತ ಕಳಿಸಿದ್ರು. ಹೊರಗೆ ನೋಡಿದ್ರ ಪೊಲೀಸ್ ನಿಂತಾರ. ನೀ ಅಳ್ಕೋತ್ ಕೂತಿ. ಹೌದು, ಅಮ್ಮ ಇಲ್ಲ? ಅಪ್ಪ ಯಾಕೆ ಕಳ್ಳೀತಿ? ಅಮ್ಮ ಇಲ್ಲೇ? ಏನಾಯ್ತು? ನೀ ಯಾಕೆ ಕಳ್ಳೀತಿ? ನಿಮ್ಮವ್ವ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲಪ್ಪ, ಹೋಗ್ಬಿಟ್ಲು. ಅಂದ್ರ ಎಲ್ಲ ಹೋದ್ಲು? ನಿಮ್ಮವ್ವ ಮ್ಯಾಲ ನೇಣಕೊಂಡು ಸತ್ತಾಳ. ಮಗ ನಾ ತಪ್ಪು ಮಾಡಿಬಿಟ್ಟ. ನಾನು ಅಕ್ಕಿ ಜೊತೆ ಜಗಳ ಮಾಡೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡೆತ್ ನೋಟ್ನಾಗ ನನ್ನ ಹೆಸರು ಬರ್ದಿಟ್ಟು ಸತ್ತಾಳ. ಆಕಿ ಸಾವಿಗೆ ನಾನೇ ಕಾರಣ ಅಂತೇಳಿ ಡೆತ್ ನೋಟ್ನಾಗ ಬರೆದು ಸತ್ತಾಳ. ಪೊಲೀಸರು ಅದಕ್ಕ ಬಂದಾರ. ಹೆಂಡತಿನ ಕೊಂದು ಗಂಡ ಅಂತೇಳಿ ನನ್ನ ಕೈಗೆ ಬೇಡಿ ಹಾಕಿ ನಡು ರೋಡ್ನಾಗ ದರ ನಾನು ಎಳ್ಕೊಂಡು ಹೋಗ್ತಾರ. ದೊಡ್ಡಪ್ಪ ಅಪ್ಪ ಹೇಳಿ, ಪೊಲೀಸರು ಕರ್ಕೊಂಡು ಹೋಗಿರಲ್ಲ, ನೀ ಅವ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ಯಲ್ಲ, ಎಲ್ಲ ಅಪ್ಪ? ನಿಮ್ಮ ಅಪ್ಪ ಇನ್ ಮ್ಯಾಲ ಬರಂಗಿಲ್ಲಪ್ಪ. ಏನ್ ಹೇಳಿಕತ್ತಿದ್ದೋಳಪ್ಪ? ಅಂದ್ರ ನಿಮ್ಮ ಅಪ್ಪನು ಸತ್ತ? ಅಂದ್ರ ಅಪ್ಪನು ಸತ್ತ? ಏ ಸತ್ತಂಗ ಹಂಗೋ ಇದ್ದು ಸತ್ತಂಗೋ ಅವ ಇದ್ದು ಸತ್ತಂಗ. ನಿಮ್ಮ ಅವ್ವ ತಾ ಸಾಯುದಂದೆ ನನ್ ಸಾವಿಗೆ ಅವನ ಕಾಣ ಅಂತ ಹೇಳಿ ಬರ್ದಿಟ್ಟಾಳು. ಅದಕ್ಕೆ ಅವನ್ನ ಜೈಲಿಗೆ ಹಾಕ್ಯಾರ ಪೊಲೀಸರು. ಇನ್ನು ನಾವು ಹೊರಗೆ ಬರುದು ಯಾವಾಗೋ ಏನೋ ಗೊತ್ತಿಲ್ಲ ಮಾರ. ಅವ್ನ ಶಿಕ್ಷೆ ಆಗಿ ಅವ ಜೀವನ ಪರ್ಯಂತ ಜೈಲೊಳಗೆ ಇರ್ತಾನೋ ಅಥವಾ ಮನೆಗೆ ಬರ್ತಾನೋ ಒಂದು ಗೊತ್ತಿಲ್ಲ.
ನಿಮ್ಮ ಮಗು ತಾಸಾಗಿದ್ದಲ್ದೆ ಗಂಡನ್ನು ಸಾಯಿಸಿ ನಿಮ್ಮನ್ನ ಅನಾಥ ಮಾಡಿ ಹೋಗ್ಬಿಟ್ರು. ಈಗ ಅನಾಥ ಮಾಡಿ ಹೋಗ್ಬಿಟ್ರು. ಈಗ ನಮ್ಮ ಗತಿ ಏನ್ ಬೇಡಪ್ಪ. ಈಗ ನಾವು ಏನ್ ಮಾಡ್ಲಪ್ಪ? ಈಗ ನಿನ್ನ ತಂಗಿನ ನೀನ ಕಾಪಾಡ್ಬೇಕು. ಯಾಕಂದ್ರೆ ನೋಡು, ನಾ ಎಷ್ಟು ದಿವ್ಸ ಇರಾಕೈತಿ? ಒಂದು 2 ದಿವ್ಸ ಬಂದಿದ್ನೆ, ಇದನ್ನ ಅಷ್ಟ. ನನಗೂ ಸಂಸಾರ, ಮನಿ, ಊರ ಅಂತ ಇತ್ತು. ನಾ ಹೋಗಬೇಕು. ನಾರೇ ಇಲ್ಲಿ ಇರಾಕ ಆಗಂಗಿಲ್ಲ. ನೀವು ನಮ್ಮೂರಾಗ ಬಂದು ಎಷ್ಟು ದಿನ ಅಂತಿರ್ತೀರಿ, ನೀವು ಇರಾಕ ಆಗಂಗಿಲ್ಲ. ನಿಮ್ಮ ಅವ್ವ ಅಪ್ಪ ನಿನ್ನ ಹೆಗಲ ಮೇಲೆ ನಿನ್ನ ತಂಗಿ ಜವಾಬ್ದಾರಿ ಹೊರಿಸ್ಯಾರು. ನೀನ ಈ ಮನೆಗಿನ ಮೇಲೆ ಅಣ್ಣ ಅಪ್ಪ ಅವ್ವ ಎಲ್ಲ ನೀನ ಜವಾಬ್ದಾರಿ ತಗೊಂಡು ಮನೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಯಪ್ಪ. ನಾರೇ ಏನು ಮಾಡಲಿ? ನಾನು ದೊಡ್ಡಪ್ಪಾಗೆ ಇಷ್ಟ ಮಾಡ್ಲಿಕ್ಕಾಗೋದು, ಇನ್ನೇನಿಲ್ಲೋ ಯಪ್ಪ. ಜವಾಬ್ದಾರಿ ತಗೊಂಡು ಮಾಡ್ತಾ ಬರ್ಲ. ನಿಂಗೆ ಏನ್ರ ಬೇಕಾದ್ರೆ ಒಂದು ಫೋನ್ ಮಾಡ, ನಾ ಕಳ್ಸ್ಕೊಡ್ತೀನಿ ನಿಂಗೆ. ಸರಿ ಬರ್ಲಪ್ಪ. ನನ್ನ ಜವಾಬ್ದಾರಿ ಕೈ. ಅಣ್ಣ ಬಂದೆ. ಶಿವಿ ಅವ್ವ ಅವ್ವ ಅಯ್ಯೋ ಎಲ್ಲ ಬಂದು ತೊಳಿಲಿಕ್ಕೆ ಅವ್ವ ಏನೂ ಮಾಡಿಲ್ಲ ಅವ್ವ. ಈಗ ನಾನು ಏನು ತಂದ್ರೆ ಹಸಿ ಬೇರೆ ಆಗ್ಲಿಕ್ಕದ. ಇದನ್ನು ಖಾಲಿನೇ ಅದಲ್ಲ. ಇವತ್ತೇನು ಮಾಡಿಲ್ಲ ಅನಿಸ್ತದ. ಅಣ್ಣ ಅಣ್ಣ ಏನಾಯ್ತು? ನಂಗೆ ಭಾಳ ಹಸಿವಾಗದಳು. ಏನೂ ಇಲ್ಲ ತಿನ್ಲಿಕ್ಕೆ. ತಿನ್ಲಿಕ್ಕೇನು ಇಲ್ವಾ? ನೋಡ್ದೆ ಎಲ್ಲ ಕಡೆ? ಹ್ಞೂ. ಸರಿ ಬಾ ಬಾಯ್ಲೆ. ಹೌದಲ್ಲ, ಅಡುಗೆ ಏನು ಇಲ್ಲ, ಬಾಂಡಿ ತೊಳಿಲಿಕ್ಕದ, ಏನು ಇಲ್ಲ ಅಲ್ಲ. ಹಂಗೆ ಹೇಳಿದ್ನಳ ಏನೇನು ಮಾಡಿಲ್ಲ ಅಂತ. ಟಿಫನ್ ನಾನೇ ಮಾಡ್ಬೇಕಾಗಿತ್ತಲ್ಲ. ಅವ್ವ ಐತಿದ್ರ ಎಲ್ಲ ಮಾಡ್ತಿದ್ಲು. ಅಕ್ಕಿಲ್ಲ ಅಂದ್ರೆ ಈಗೆಲ್ಲ ನಾನೇ ಮಾಡಬೇಕು. ಅಕ್ಕಿಲ್ಲ ಅನ್ನೋದು ನಂಗೆ ಹುಳ್ಳೇ ಇಲ್ಲ. ಹೋ ಯಪ್ಪ ಅವಿ, ಸಾರಿ ಆಯ್ತು, ಅದು ಬಿಡು. ಹಿಂಗೆ ಹಸಿವಾಗ್ಲಿತ್ತದಿಲ್ಲ, ಹ್ಞೂ. ನಡಿ ಮತ್ತೆ. ನಂಗೆ ಎಲ್ಲಿ ಕರ್ಕೊಂಡು ಹೊಂಟಿ? ನಡಿಯ, ಹೇಳ್ತೀನಿ. ಈಗ ನೋಡಿ ಕಡೆ ಕೂತ್ಕೋ. ನೀನು ರಾಣಿ ಇದ್ದಂಗ, ನಾನು ನಿನ್ ಸೇವಕ. ನೀ ಹೇಳು ನಿಂಗೇನ್ ಬೇಕಂತ. 2 ನಿಮಿಷದೊಳಗ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡ್ ಬರ್ತೀರಂತ. ಹೌದಾ? ಹ್ಞೂ ನೋಡು, 2 ನಿಮಿಷ ಕಾಯಿ, 2 ನಿಮಿಷದೊಳಗೆ ಬಿಸಿ ಬಿಸಿ ಹಾಕೊಂಡ್ಕೊಡ್ತೀನಿ. ತಿಂತಾ ಇದ್ರೆ ಹಂಗೆ ಆಹಾ ಅಂತ ತಿನ್ಬೇಕು. ನೀ ಆಯ್ತು, ಇಲ್ಲೇ ಕುತ್ಕೊಂಡಿರು. ಬಂದೆ, ಇಲ್ಲೇ ಇರು. ಬಂದ ನನ್ನ ಕೇಳ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಹೋದ್ನಾಳ ಇವ. ಏನೋ ಒಂದು ನಂಗೆ ಹೊಟ್ಟೆ ತುಂಬಿದ್ರೆ ಸಾಕು. ಈಗ ಏನು ಮಾಡಿಕೊಡ್ಲಿ ಆಕೀಗ? ಹಸಿವಾಗ್ಯದ ಬೇರೆ ಹೇಳಿತ್ತಾಳ. ನನಗರೆ ಒಂದು ಅಡುಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಹೋಗಿ ಹೋಗಿ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ನಿನಗೆ ಇಷ್ಟ ಆಗೋದು ಮಾಡಿಕೊಡ್ತೀನಿ ಅಂತ ಬರೀ ಹೇಳಿಬಿಟ್ಟೆ. ನೋಡಿದ್ರೆ ನಂಗೆ ಒಂದು ಅಡುಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಓ ಐತಿದ್ರ ಆಕಿಗೆ ಏನು ಇಷ್ಟ ಅದು ಮಾಡಿಕೊಡ್ತಿದ್ಲು. ನೋಡೋಣ ಏನಾರದೇನಂತ. ಐ ಏನೋ ಡಬ್ಬಿ ಅದ ಇಲ್ಲೇ. ಅವಲಕ್ಕಿ, ಬಿಳಿ ಅವಲಕ್ಕಿ. ಆದ್ರೆ ನಂಗೆ ಒಗ್ಗರಣೆನೇ ಹಾಕ್ಲಿಕ್ಕೆ ಬರಂಗಿಲ್ಲಲ್ಲ. ಇದು ಹೆಂಗೆ ಕಲಿಸ್ಕೊಡ್ಲಿ ಆಕೀಗ?
ಐಡಿಯಾ ಮಾಡ್ತೀನಿ. ನನಗೂ ಹಿಂಗೆ ಒಂದ್ಸಲಿ ಹಸಿವಾದಾಗ ಅವ್ವ ನನಗೆ ಅವಲಕ್ಕಿಗೆ ಮೊಸರು ಹಾಕ್ಕೊಟ್ಟು ಮೊಸರು ಅವಲಕ್ಕಿ ಮಾಡಿಕೊಟ್ಟಿದ್ಲು. ಭಾಳ ಈಸಿ ಅದು. ಅವಲಕ್ಕಿ ಅದ್ರ ಮೇಲೆ ಮೊಸರು ಹಾಕಿ ಉಪ್ಪು ಉದರ್ಸಿದ್ರೆ ಮೊಸರು ಅವಲಕ್ಕಿ ರೆಡಿ. ಪಾಪ ಹಸಿ ಒಲಿತಾಳ. ಇದ್ದರೆ ಒಂಚೂರು ಮಾಡ್ಕೊಡೋಣ. ಪ್ಲೇಟ್, ಹಾಂ ಪ್ಲೇಟ್. ಮೊಸರೆಲ್ಲದ ಫ್ರಿಜ್ನಾಗಿರ್ಬೇಕು. ಹಾಂ ಮೊಸರದ. ಉಪ್ಪೆಲ್ಲದ. ಹಾಂ ಚೂರು ತಿನ್ಲಿಕ್ಕೆ ಅವಲಕ್ಕಿರ ರೆಡಿ ಆಯ್ತು. ಅಂತೂ ಇಂತೂ ಬಚಾವಾದ್ನಪ್ಪ. ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮೊಸರು ಅವಲಕ್ಕಿ ರೆಡಿ. ತಿನ್. ಇದ್ನೇನ ಬಿಸಿ ಬಿಸಿ ರುಚಿ ರುಚಿ ಮೊಸರೊಳಕ್ಕಿ. ಹಂಗೆ ಅನ್ಕೊಂಡು ಒಂಚೂರು ತಿನ್ನವಿ. ತಿನ್ನು ತಿನ್ನು, ಈಗ ತಿನ್ನು. ಆಮೇಲೆ ನಿಂಗೆ ಇಷ್ಟ ಆಗಿದ್ದು ರುಚಿ ರುಚಿಯಾಗಿ ಮಾಡ್ಕೊಡ್ತೀನಂತ. ಬಿಸಿ ಬಿಸಿ ಇರ್ತದಂತ. ತಿನ್ ತಿನ್ನು. ನಾ ಮಾಡಿದ್ದ ಅಡ್ಗೆ ನಿನಗೆ ಇಷ್ಟ ಆಗಿಲ್ಲ ಅಂತ ಗೊತ್ತು ತಂಗಿ. ಅವ್ವ ಇದ್ದಿದ್ರ ನಿನಗೇನು ಇಷ್ಟನೋ ಅದೆಲ್ಲ ಮಾಡಿಕೊಡ್ತಿದ್ಲು. ಈಗ ಅವ್ವ ಇಲ್ಲ, ನನಗೆ ಅಡುಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ನಿನಗೆ ಸಾಕೋದೇ ನನಗೊಂದು ದೊಡ್ಡ ಪರೀಕ್ಷೆ ಆಗ್ಯದಮ್ಮ. ಈ ಪರೀಕ್ಷೆ ನಾ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಆ ದೇವ್ರಿಗೆ ಗೊತ್ತು. ಸಾರಿ ತಂಗಿ, ನನ್ನ ಕೈಲಿ ಎಷ್ಟಾಗ್ತದೋ ನಾ ಅಷ್ಟೇ ಮಾಡಿದೆ. ತಿನ್ನು ತಿನ್ನು, ಆಮೇಲೆ ಚಲೋ ಅಡುಗೆ ಮಾಡಿಕೊಡ್ತೀನಿ. ತಿನ್ನು. ಯಾಕೋ ಅರ್ಜೆಂಟ್ ಬರಕ್ಕೆ ಹೇಳಿದೆ ದೋಸ್ತ, ನಮ್ಮಮ್ಮ ಸತ್ತು ನಮ್ಮಪ್ಪ ಜೈಲ್ಗೆ ಹೋದಾಗಿಂದ ನನಗೆ ಜೀವನನೇ ಬೇಸರ ಆಗ್ಬಿಟ್ಟದು. ಯಾಕೋ ಏನಾಯ್ತು? ಇಂಥ ದೊಡ್ಡ ಮನ್ಯಾಗ ನಾನು ನನ್ನ ತಂಗಿ ಇಬ್ಬರೇ ಇರೋದು. ಆಕಿಗೆ ನಾನು, ನನಗಾಕಿ. ನಮ್ಮಿಬ್ರು ಕಷ್ಟ ಕೇಳೋರು ಯಾರೂ ಇಲ್ಲ, ನಮಗೆ ಸಮಾಧಾನ ಮಾಡೋರು ಯಾರೂ ಇಲ್ಲ. ನನ್ನ ಕಷ್ಟ ಅಕ್ಕಿಗೆ ಹೇಳೋಣ ಅಂದ್ರೆ ಅಕ್ಕಿನ ಸಣ್ಣ ಹುಡುಗಿ. ಏನಂತ ಹೇಳಿ, ಹೆಂಗಂತ ಹೇಳಿ? ಮುಂದಿನ ಯೋಚನೆ ಮಾಡಿದ್ರೆ ಅಂಜಿಕೆ ಬರ್ತದ ದೋಸ್ತ, ಅಂಜಿಕೆ ಬರ್ತದ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅದು ಹೌದು, ಮುಂದಿನ ವಾರನೇ ಕಾಲೇಜ್ ಫೀಸ್ ಕಟ್ಟಬೇಕು. ಅದಕ್ಕೇನು ಅರೇಂಜ್ ಮಾಡ್ಕೊಂಡಿದೆ? ಕಾಲೇಜ ಈಗ ನನ್ನ ಕನಸಿನ ಮಾತು ಅಷ್ಟೇ ದೋಸ್ತ. ಯಾಕೆ? ಅಲ್ಲೋ 5,000 ಅಲ್ಲ 10,000 ಅಲ್ಲ, 3.5 ಲಕ್ಷ ರೂಪಾಯಿ ಎಲ್ಲಿಂದ ಕಟ್ಲಿನಾ? ಅಂದ್ರೆ ಕಾಲೇಜ್ ನಿಲ್ಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹ್ಞೂ ದೋಸ್ತ, ನಾ ಓದೋದು ನಿಲ್ಲಿಸ್ಬಿಡೋಣ ಅನ್ಕೊಂಡೀನಿ. ಬೇಡ, ನಿಮ್ಮ ಅಪ್ಪ ಅಮ್ಮ ಏನಾದ್ರು ದುಡ್ಡು ಗಿಟ್ಟು ಇಟ್ಟಿರೋದು ನಿನಗೇನಾದ್ರು ಗೊತ್ತಿದೆಯಾ? ಹ್ಞೂ, ನಮ್ಮಮ್ಮಂದು ಒಂದೆರಡು ಬಂಗಾರದ ಬಳೆ ಇತ್ತು. ಅದನ್ನು ಮಾರ್ಬಿಟ್ಟು ನನ್ನ ತಂಗಿ ಸ್ಕೂಲ್ ಕಟ್ಟೀನಿ. ನನಗಂತ 1 ರೂಪಾಯಿ ಉಳ್ದಿಲ್ಲ ದೋಸ್ತ. ಹೋಗ್ಲಿ, ನನ್ನ ತಂಗಿಯಾರೆ ಚಲೋತ್ನಾಗ ಓದಲಿ, ಆಕಿಗೆ ಸಪೋರ್ಟ್ ಮಾಡೋಣ ಅಂತ ಆಕಿ ಸ್ಕೂಲ್ ಫೀಸೇ ಕಟ್ಬಿಟ್ಟೀನಿ. ನನಗಂತ ಏನೂ ಉಳಿಸ್ಕೊಂಡಿಲ್ಲ. ನಾ ಆಕಿ ಓದಲಿ, ವಿದ್ಯಾವಂತ ಆಗಲಿ, ನಾ ಆಕಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡೀನಿ ದೋಸ್ತ. ಈ ಸಮಯದಲ್ಲಿ ನನಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವೋ? ಹೌದು, ನಿಮ್ಮ ತಾಯಿದು 2 ಒಡವೆ ಇತ್ತಾ? ಚೈನ್ ಸರ, ಕಿವಿ ಓಲೆ, ತಾಳಿ, ಈ ಥರ ಬೇರೆ ಯಾವುದೋ ಒಡವೆ ಇರಲಿಲ್ವಾ? ಇತ್ತು ದೋಸ್ತ, ಎಲ್ಲ ಇತ್ತು. ಸಾಯೋತ್ನಾಗ ಎಲ್ಲ ಇತ್ತು. ಅದು ಸತ್ತ ಮೇಲೆ ಅದೇನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ, ನನಗೆ ಸಿಗ್ಲೂ ಇಲ್ಲ. ಏನಾಯ್ತು ಮತ್ತೆ? ಅಟ್ಲೀಸ್ಟ್ ಅವಿದ್ದಿದ್ರ ನನ್ನ ಕಾಲೇಜ್ ಫೀಸ್ಗೆ ಹೆಲ್ಪ್ ಆಗ್ತಿತ್ತು, ನಾನು ಓದ್ಬೋದಾಗಿತ್ತು.
ಆದ್ರ ದೇವ್ರಗ ನಾ ಓದೋದು ಇಷ್ಟ ಇರ್ಲಿಲ್ಲ ದೋಸ್ತ. ಅದಕ್ಕ ನಮ್ ಸಂಸಾರದೊಳಗ ಇಂಥ ದೊಡ್ಡ ಬಿರುಗಾಳಿ ಎಪ್ಸಿ ನನಗೆ ಈ ಸ್ಥಿತಿಗೆ ತಂದಿತ್ತ ದೋಸ್ತ. ಈ ನನ್ನ ನೋವೆಲ್ಲ ನಿನಗೆ ಹೇಳಿದ್ರ ನನ್ನ ಮನಸ್ಸು ಹಗರಾಗ್ತದಂತ ಕರ್ದ್ ನೋ ದೋಸ್ತ. ನಾ ಹೇಳದಕ್ಕ ತಪ್ಪು ತಿಳ್ಕೊಬೇಡ ದೋಸ್ತ. ಹೇಯ್, ನಾನು ಯಾಕೆ ಗೊತ್ತಾಗ ತಿಳ್ಕೊಳ್ಳಿ. ನಾನು ನಿನಗೆ ಸಮಾಧಾನ ಹೇಳ್ಬೋದೇ ಹೊರತು ನಿನ್ನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಲ್ಲ. ಗೊತ್ತು ದೋಸ್ತ. ಸರಿ ಕಣ, ನಾನು ಬರ್ತೀನಿ, ಅಮ್ಮ ಕಾಯ್ತಿರ್ತಾರೆ. ಸರಿ ದೋಸ್ತ, ಸಿಗೋಣ ಅಂತ ನಾನು. ಆಯ್ತು, ಬರಲಾ? ಬಾಯ್. ಅಪ್ಪ, ನೀನಪ್ಪ ಜೈಲಾಗಿದ್ಯಲ್ಲ, ಇದು ನನ್ನ ಕನ್ಸು ನನ್ಸು, ಹೆಂಗ್ ಬಂದ್ಯಪ್ಪ? ಮಗನ, ನಮ್ಮ ಗೆಳೆಯ ಸಂತೋಷ ನನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಬಂದ. ನಂದು ಹಂಗಿರ್ಲಿ, ಹಂಗೆಲ್ಲಿದ್ದಾಳು? ತಂಗಿ ಸ್ಕೂಲ್ಗೆ ಹೋಗ್ಯಾಳಪ್ಪ. ನೀನು ಕಾಲೇಜ್ಗೆ ಹೋಗಿಲ್ಲನ? ಏಯ್, ಯಾಕೋ ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ತಲೆ ಯಾಕೆ ಬಗ್ಸಾಕತ್ತಿ? ಇನ್ನು ಯಾವ ಕಾಲೇಜಪ್ಪ? ಯಾಕೆ ಮಗನ, ಏನಾತ? ಅಲ್ಲ, ಇದನ್ನೇನು ಮಾಡ್ಕೊಂಡು ಕೂತಿ ಇಲ್ಲೇ ನೀನು? ಹಾ, ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಲಿತ್ತೀನಪ್ಪ. ಅಯ್ಯೋ ಹುಚ್ಚ, ಇದನ್ನೆಲ್ಲ ಮಾಡ್ಕೊತ ಕುದ್ರ ಬದ್ಲಿ ಅಲ್ಲೇ ಹೋಟೆಲ್ನಾಗ ಏನಾರ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕಿಲ್ಲ? ನಾ ಕಾಲೇಜ್ ಬಿಟ್ಟೆ ಅಪ್ಪ. ಯಾಕೋ? ನೀನೇ ಜೈಲ್ಗೆ ಹೋದ್ಮೇಲೆ ಕಾಲೇಜ್ ಫೀಸ್ ಕಟ್ಟೋರು ಯಾರಪ್ಪ? ಒಂದಲ್ಲ ಎರಡಲ್ಲ 3.5 ಲಕ್ಷ ರೂಪಾಯಿ ಹೆಂಗ್ ಕಟ್ಲಪ್ಪ? ಅಯ್ಯೋ ಮಗನ, ನನ್ನ ಚೆಕ್ ಬುಕ್ ತೊಗೊಂಡು ನೀ ಜೈಲಿಗೆ ಬಂದಿದ್ರೆ ನಾನು ಸಹಿ ಮಾಡಿ ಕೊಡ್ತಿದ್ದೆ. ಆ ಚೆಕ್ ತೊಗೊಂಡೋಗಿ ನೀ ಬ್ಯಾಂಕ್ನಾಗ ತೆಗೆಸ್ಕೊಂಡು ನೀನು ಕಾಲೇಜ್ ಫೀಸ್ ಕಟ್ಟಿ ಕಾಲೇಜ್ಗೆ ಹೋಗಿದ್ರೆ ಒಳ್ಳೇದಕ್ಕಿತ್ತಲ್ಪ. ಅಮ್ಮ ಸತ್ತೋದ್ಲು, ನೀನು ಜೈಲ್ಗೆ ಹೋಗಿದ್ದಿ. ಇದ್ರ ನಡು ಮನಿ ಜವಾಬ್ದಾರಿ ತಲೆ ಮೇಲೆ ಬಂದ್ಮೇಲೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲಪ್ಪ. ನನ್ನ ಒಂದು ತಪ್ಪಿಗಾಗಿ ನನ್ನ ಮಕ್ಕಳ ಜೀವನನ ಹಾಳು ಮಾಡಿಬಿಟ್ಟೆ. ತಪ್ಪು ಮಾಡಿಬಿಟ್ಟೆ ಮಗನ, ತಪ್ಪು ಮಾಡಿಬಿಟ್ಟೆ. ತಂಗಿ ಒಬ್ಬಕ್ಕಿನೇ ಓದ್ಲಿ, ನಾಕೀಗ ಸಪೋರ್ಟ್ ಮಾಡೋಣ ಅಂತ ಹೇಳಿ ಮನೆ ಕೆಲಸ ಮಾಡ್ಕೊಟ್ಟು ಕೊಡ್ತೀನಪ್ಪ. ನನ್ನಿಂದ ದೊಡ್ಡ ತಪ್ಪಾಯ್ತು ಮಗನ. ಇವತ್ತ ನಿನಗೆ ಕಾಲೇಜ್ ಫೀಸ್ ಕಟ್ತೇನೆ. ನೀ ಇವತ್ತಿಂದನ ಕಾಲೇಜ್ಗೆ ಹೋಗು. ಇನ್ನು ಮುಂದೆ ನೀ ಮನೆ ಜವಾಬ್ದಾರಿ ಏನೋ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾ ಈ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊತೇನೆ. ಇನ್ನು ಮ್ಯಾಲ ನಿನಗ ನಿನ್ನ ತಂಗಿಗೆ ನಾನ ಅಪ್ಪ, ನಾನ ಅವ್ವ. ನೀನು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನೀ ಚಂದಂಗ ಓದಿ ವಿದ್ಯಾವಂತ ಆಗ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನಾ ಇನ್ನು ಬರ್ತೀನಪ್ಪ. ಹೋಗು, ನೀ ರೆಡಿಯಾಗಿ ಕಾಲೇಜ್ಗೆ ಹೋಗು. ಸರಿ ಅಪ್ಪ.
ಅಪ್ಪ ಎಲ್ಲೊಂಟಿಯಪ್ಪ? ಮಗುನ ಫೋಟೋನ ಈ ಮನ್ಯಾಗಿಂದ ಹೊರಗೆ ಹೋಗೋದು ಬರಕ್ ಯಾಕಪ್ಪ? ನನ್ನ ಜೀವನಾನ ನಿಮ್ಮ ಜೀವನಾನ ಹಾಳು ಮಾಡೋದಕ್ಕೆ ಫೋಟೋ ನಮ್ಮ ಮನ್ಯಾಗ ಇನ್ಮೇಲೆ ಇರುತ್ತ ಬೇಡ. ಇದನ್ನ ಎಲ್ಲಾರ ಹೋಗಿ ಸುಟ್ಟು ಬರ್ತಾರೆ. ಬೇಡಪ್ಪ, ಹಂಗೆ ಮಾಡಬೇಡಪ್ಪ. ಮನ್ಯಾಗ ಅವ್ವಂತೂ ಇಲ್ಲ. ಅವ್ವನ ಫೋಟೋ ಇರೋದು ಮನ್ಯಾಗ ಇದು ಒಂದೇ. ಇದನ್ನು ನೀವು ಒಗದು ಬಂದಿ ಅಂದ್ರೆ ನಂಗೆ ಅವ್ವ ನೆನಪಾದಾಗ ಯಾರು ನೋಡ್ಲಪ್ಪ? ಹೆಂಡತಿಯಾಗಿ ಅಕ್ಕಿ ಮೇಲೆ ನೀನು ಸಿಟ್ಟಿರ್ಬೋದಪ್ಪ. ಅವ್ರ ನಮ್ಮ ಹಡದ ತಾಯಿ ಅಕ್ಕಿ ಮೇಲೆ ನಾವು ಹೆಂಗೆ ಸಿಟ್ಟು ಮಾಡ್ಕೊಳಿಕ್ಕಾಗ್ತದಪ್ಪ? ಬೇಡಪ್ಪ, ನೀ ಮಾಡಿದ್ದ ಅದೊಂದು ತಪ್ಪಿಂದ ನಾವು ಅವ್ವನ್ನೇ ಕಳ್ಕೊಂಡ್ವಿ. ನೀ ಫೋಟೋ ನೋಗೋದು ಬಂದಿ ಅಂದ್ರೆ ಅವ್ವ ಇದ್ಲು ಅಂತ ನೆನಪೇ ಹೋಗ್ಬಿಡ್ತದಪ್ಪ. ಹಿಂಗೆ ಮಾಡಬೇಡಪ್ಪ. ನನಗೀಕಿ ಮ್ಯಾಲೆ ಎಷ್ಟ ಸಿಟ್ಟು ಕೋಪ ಇದ್ರು ನಾ ತಡ್ಕೋತೀನಿ. ಆದ್ರೆ ನಿಮಗೀಕಿ ಮ್ಯಾಲಿರೋ ತಾಯಿ ಪ್ರೀತಿಗೆ ನಾ ಅಡ್ಡಿ ಬರುದಿಲ್ಲ. ಈ ಫೋಟೋನ ನನ್ನ ಸಲುವಾಗಿ ಅಲ್ದೇ ಇಲ್ಲಕ್ರು ನಿಮ್ಮ ಸಲುವಾಗಿರ ಈ ಮನ್ಯಾಗ ಇಡ್ತೀನಿ. ನೀ ಹೋಗ್ ಹುಷಾರಿಂದ ಕಾಲೇಜಿಗೆ ಹೋಗ್ಬಾ. ನೀವು ಬರೋ ಅಷ್ಟೊತ್ತಿಗೆ ನಾ ಅಡಿಗೆ ಮಾಡಿ ಇಟ್ಟಿರ್ತೀನಿ. ಎಲ್ಲಾರು ಸೇರಿ ಊಟ ಮಾಡೋಣ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ. ಕಾಲೇಜಿಗೆ ಹೋಗಿ ಬರ್ತೀನ. ಹಾಂ ಅಪ್ಪ. ಓ ಕನ್ಸ ಇದು ಅಂದ್ರಪ್ಪ ಇನ್ನ ಜೈಲಿಂದ ಹೊರಗೆ ಬಂದಿಲ್ಲ. ಅಯ್ಯೋ ಯಾಕೆ ಅಳಿತಿ? ಏನಾಯ್ತು? ಬೇಕೇ ಬೇಕು. ಅಳ್ಬೇಡ, ಅಕ್ಕಿ ಎಲ್ಲೂ ಹೋಗಿಲ್ಲ. ಇಲ್ಲ ಹೊರಗೆ ಹೋಗ್ಯಾಳ. ಮುಂಜಾನೆ ಕರ್ಕೊಂಡ್ ಬರ್ತೀನ. ಅಳ್ಬೇಡ, ಮಲ್ಕೋ. ಬೇಕೇ ಬೇಕು. ಅಳ್ಬೇಡ, ಮಲ್ಕೋ. ಅಳ್ಬೇಡ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳ. ಮಲ್ಕೋ. ಬೇಕು ಅಂದಡಿ ನಾನು ಮಲ್ಕೋತೀನಿ. ಮಲ್ಕೋಳ, ನಾ ಕರ್ಕೊಂಡ್ ಬರ್ತೀನಿ. ಮಲ್ಕೋ. ಫಸ್ಟ್ ಅವ್ವ ಬೇಕು, ಆಮೇಲೆ ನಾನು ಮಲ್ಕೋತೀನಿ. ಅವ್ವ ಬೇಕು ನನಗ. ಅವ್ವ ಬೇಕು. ಕರ್ಕೊಂಡ್ ಬರ್ತೀನಿ. ನಾ ಕರ್ಕೊಂಡ್ ಬರ್ತೀನಿ. ಅಳ್ಬೇಡ, ಮಲ್ಕೋ. ಅಳ್ಬೇಡ, ಈಗ ಕರ್ಕೊಂಡ್ ಬರ್ತೀನಿ. ನಂಗವ್ವ ಬೇಕು, ಬೇಕು. ಇಲ್ದರವನ್ನ ನಾ ಎಲ್ಲಿ ಕರ್ಕೊಂಬರ್ಲಿ? ನನಗೆ ಯಾಕಿಂತ ಶಿಕ್ಷೆ ಕೊಟ್ಟು ಹೋದೀನಿ? ಆಕಿಗೆ ಏನಾರ ಬೇಕಂತ ಹಠಾಡದ್ಲಂದ್ರ
ನೀ ಬಂದು ಎಷ್ಟು ಈಸಿಯಾಗಿ ಸಮಾಧಾನ ಮಾಡ್ತಿದ್ದಿ. ಆದ್ರೆ ಇವತ್ತು ಅಕ್ಕಿ ನೀನೇ ಬೇಕಂತ ಹಠ ಹಿಡ್ದಾಳ. ಈಗ ಯಾರವ ಸಮಾಧಾನ ಮಾಡೋರು? ಇದು ಒಂದು ಸಲ ನೀನ ಬಂದಕ್ಕೆ ಸಮಾಧಾನ ಮಾಡಿ ಹೋಗವ. ನೀನಿರೋದು ಬೇಡ, ನಿನಗೆಲ್ ಸೇರ್ತದೋ ನೀ ಎಲ್ಲೇ ಇರು. ಅಣ್ಣ ನೀ ಯಾಕೆ ಕೆಳಗೆ ಹೋಗಿ ಅವನ ನಾನೇ ಮೇಲೆ ಕರ್ಕೊಂಡ್ ಬರ್ತಿದ್ನಲ್ಲ. ಯಾಕನ್ನ ಸುಳ್ಳು ಹೇಳ್ತಿ? ಅವ್ವ ಇನ್ಮೇಲೆ ಬರಂಗಿಲ್ಲ ಅಣ್ಣ. ಅಕ್ಕಿ ನಮ್ಮನ್ನು ಬಿಟ್ಟು ಭಾಳ ದೂರ ಹೋಗಳ. ಅಣ್ಣ ನೀನು ನನ್ನ ಸಮಾಧಾನ ಮಾಡ್ಲಿಕ್ಕೆ ಸುಳ್ಳು ಹೇಳಿಗತ್ತಿಯಲ್ಲ. ಮತ್ತಿನ್ನೇನೋ ಮಾಡ್ಲಿ ನಾ? ಅವ್ವ ಬೇಕು ಅಂತ ಹಠ ಹಿಡಿದ್ರೆ ನಾ ಎಲ್ಲಿನ ಕರ್ಕೊಂಬರ್ಲಿ? ನಮ್ಮೆಲ್ಲರ ಮೇಲೆ ಕಿಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಟಾಳ. ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಾಳ. ನಾಕೆಲ್ಲಿ ಕರ್ಕೊಂಬರ್ಲಿ? ನಾನು ಯಾವತ್ತೂ ಅವ್ವ ಬೇಕಂತ ಕೇಳಂಗಿಲ್ಲ ಅಣ್ಣ. ಇನ್ಮೇಲೆ ನಾನು ಯಾವತ್ತೂ ಏನಕ್ಕೆ ತ್ರಾಸ ಕೊಡಂಗಿಲ್ಲ. ಅವ್ವ ಅಪ್ಪ ಜಗಳ ಮಾಡ್ಕೊಂಡು ಅಪ್ಪನ ಮೇಲೆ ಸಿಟ್ಟು ಮಾಡ್ಕೊಂಡು ಅವ್ವ ಹೋಗ್ಬಿಟ್ಲು. ನಾನು ನಿನ್ನ ಜೊತೆ ಜಗಳ ತಗದೆ ಅಂದ್ರೆ ನೀನು ನನ್ನ ಬಿಟ್ಟು ಹೋದಿ ಅಂದ್ರೆ ನಾನು ಒಬ್ಬಕಿನೇ ಏನು ಮಾಡಲಿ? ಅವ್ವ ಅಪ್ಪ ಇಲ್ದಾಗ ನೀ ನನ್ನ ಜೊತೆ ಇದ್ರೂ ನಂಗೆ ಎಷ್ಟು ತ್ರಾಸ ಆಗ್ಲಿಗತ್ತದ. ಇನ್ನು ನೀನು ಇಲ್ಲ ನನ್ನ ಗತಿ ಏನು? ಇಲ್ಲ ನೋಡು, ನೀ ಎಷ್ಟೇ ಜಗಳ ಮಾಡು, ಎಷ್ಟೇ ಹಠ ಮಾಡು, ನೀನ್ ಬಿಟ್ಟು ನಾ ಯಾವತ್ತೂ ಹೋಗಂಗಿಲ್ಲವ. ನೀನ್ ಬಿಟ್ಟು ನಾ ಯಾವತ್ತೂ ಹೋಗಂಗಿಲ್ಲ. ನಾನು ಅಷ್ಟೇ ಅಣ್ಣ, ನಿನ್ನ ಜೊತೆ ಹೊತ್ತು ಜಗಳ ತೆಗಿಯಂಗಿಲ್ಲ ಅಣ್ಣ, ಹಠನೂ ಮಾಡಂಗಿಲ್ಲ ಅಣ್ಣ. ನೀನು ಹೇಳಂಗೆ ಕೇಳ್ತೀನಿ. ನಾಳೆ ಸ್ಕೂಲ್ಗೆ ಹೋಗ್ತೀವಲ್ಲ ನೀನು? ಹ್ಞೂ ಹೋಗ್ಬೇಕು. ಟೈಮ್ ಭಾಳ ಆಗ್ಯದ, ಮಲ್ಕೊಳ್ಳೋಣ ನಡಿ. ನೀ ಭಾಳ ಗುಡ್ಗರ್ಲಿದೆ, ನಾಳೆ ಸ್ಕೂಲ್ಗೆ ಹೋಗ್ಬೇಕಂತೆ. ನಡಿ ಮಲ್ಕೊಳ್ಳೋಣ, ನಡಿ. ಅಣ್ಣ ಅಣ್ಣ ಏನ ಇವತ್ತು ಸ್ಕೂಲ್ಗೆ ಹೋಗ್ತೀವಿ ಇಲ್ಲೋ? ಆರಾಮಿದ್ಯೋ ಇಲ್ಲೋ? ಯೂನಿಫಾರ್ಮ್ ಎಲ್ಲದ? ನಾನು ಆರಾಮೇ ಇದ್ದೀನಣ್ಣ. ಮತ್ತೆ ಯೂನಿಫಾರ್ಮಿಗೆ ರಜಾ, ಯಾಕ? ಮತ್ತೆ ಎತ್ನಿಕ್ ಕ್ರಿಯೆ ಅದ. ಓ, ಎತ್ನಿಕ್ ಡೇಲಿ ಹತ್ರ. ಹಂಗಾರ ಸ್ಕೂಲ್ಗೆ ಯಾವ ಡ್ರೆಸ್ ಬೇಕಾದ್ರೆ ಹಾಕೊಂಡು ಹೋಗೋದಲ್ಲ? ಓ, ಅದಕ್ಕೆ ಡ್ರೆಸ್ ಹಾಕೊಂಡಿ? ಇದು ಹಾಕೊಂಡು ಹೋದನ್ ಟೀಚರ್ ಹೊರಗೆ ಸೇರ್ಸ್ಕೊಳಂಗಿಲ್ಲ. ಅಲ್ಲ, ಯೂನಿಫಾರ್ಮ್ ಬೇಡ ಅಂತಿ, ಈ ಡ್ರೆಸ್ ಹಾಕೊಂಡು ಹೋದ್ರೆ ಟೀಚರ್ ಒಳಗ್ ಸೇರ್ಸಂಗಿಲ್ಲ ಅಂತಿ. ಇನ್ ಯಾವ ಡ್ರೆಸ್ ಹಾಕೊಂಡು ಹೋಗ್ತಿ? ಸೀರೆ ಉಟ್ಕೊಳ್ಬೇಕಣ್ಣ. ಸೀರಿನಾ? ಹೌದು. ಇವತ್ತ ಎಲ್ಲಾರ ಅವ್ರ ಅವ್ವ ಅತ್ತಿಕ್ಕ ಸೀರೆ ಉಟ್ಸ್ಕೊಂಬ ಅಂತ ಮಿಸ್ ಅಂದಾರ. ನಮಗ ಅವ್ವ ಇಲ್ಲಲ್ಲ ಅಣ್ಣ, ನನಗೆ ಯಾರು ಸೀರೆ ಉಡಿಸ್ತಾರ? ಅಣ್ಣ ನೀನ ಹೆಂಗ್ ಸೀರೆ ಉಡಿಸಲ್ಲ? ನನಗೆಲ್ಲ ಸೀರೆ ಉಡಿಸ್ಲಿಕ್ಕೆ ಬರ್ತದ. ನಾನು ಹಿಂಗೆ ಹೋಗ್ತೀನಿ ನೋಡು. ನಂದು ಎಲ್ಲಾ ಫ್ರೆಂಡ್ಸು ಸೀರೆ ಎಲ್ಲ ಉಟ್ಕೊಂಡ್ ಬಂದಿರ್ತಾರ. ನಾನು ಹಿಂಗೆ ಹೋದ ನಮ್ಮ ಟೀಚರ್ ಹಂಗೆ ಸರಿಯಾಗಿ ಉಗಿತಾರ. ನಾನು ಸ್ಕೂಲಿಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ.
ನೋಡವಿ ಇಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೋತಿ? ನಿಮ್ಮ ಅಣ್ಣ ಇದಾನಲ್ಲ, ನಾನ್ ಹಿಂಗ್ ಸೀರೆ ಉಡಿಸ್ತೀನಂತ ಟೆನ್ಷನ್ ತಗೋಬೇಡ. ಇರು, ಸೀರೆ ತಗೊಂಡ್ಬಿಟ್ಟು ಹಿಂಗ್ ಉಡಿಸ್ತೀನಂತ. ಇಲ್ಲೇ ಯಾರು ಅವ್ವ, ಹೋಗೋದ್ ಹೋಗಿ ಜೊತೆಗ್ ನನಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ನೀ? ಅವ್ವ, ನನಗೆ ಯಾಕೆಂತ ಶಿಕ್ಷೆ ಕೊಡ್ಲಿತಿ? ನಾ ಏನ್ ತಪ್ಪು ಮಾಡಿದ್ದೆ? ನನ್ನ ಮೇಲೆ ಯಾಕ ಸಿಟ್ಟವೆ ನಿನಗೆ? ಯಾಕ ನಿನ್ ಜವಾಬ್ದಾರಿ ಅಲ್ಲ, ನನ್ನ ಹೆಗಲ್ ಮೇಲೆ ಯಾಕೆ ಕೊಟ್ಟು ಸಾಯಿಸ್ಲಿತ್ತವ್ವ? ಯಾಕೆ ಸಾಯಿಸ್ಲಿತ್ತಿ? ಹೆಂಗ್ಸಾಗಿ ಅವ್ ಹುಡುಗಿನ್ ಸಂಭಾಳಿಸೋದ್ ಬಿಟ್ಟು ಹೋಗಿ ಗಂಡ್ಸಾಗಿ ನಾ ಹೆಂಗ ಸಂಭಾಳಿಸ್ಲವ? ಹೆಂಗ ಸಂಭಾಳಿಸ್ಲಿ? ಅಲ್ಲ ಅಳ ಕೈ ಬಿಟ್ಬಿಟ್ಟು ಅಳು, ಅಲ್ಲಿಂದ ಹೇಳು ಆಕ್ಷನ್. ಅಲ್ಲ, ಇವತ್ತಕ್ಕಿ ಸ್ಕೂಲಾಗ ಎದ್ನಿ ಕಡೆ ಅಂತ ಸೀರೆ ಉಡಿಸ್ಬೇಕಂತ ಉಡಿಸ್ಲವ? ಗಂಡ್ಸಾಗಿ ಉಡಿಸ್ಲಿ, ನೀತಿದ್ರ ಉಡಿಸ್ಬಿಟ್ಟು ಕಳಿಸ್ತಿದ್ದೆ. ಸೀರೆ ಉಡಿಸ್ಲಿಕ್ಕೂ ಬರಂಗಿಲ್ಲ, ಏನೂ ಬರಂಗಿಲ್ಲ. ಈಗ ಏನ್ ಮಾಡ್ಲಿ? ನಾ ಹೆಂಗ ಸೀರೆ ಉಡಿಸ್ಲಿ? ಅವನಿಗೂ ಒಳಗಾಕಿ ನನಗೊಬ್ಬರಿಗೆ ಮಾಡ್ದಲ್ಲವ ನೀ? ಯಾಕೆ ಹಿಂಗ್ ಮಾಡ್ಲಿಕ್ಕೆ? ನನಗೆ ಯಾಕೆ ಸಾಯಿಸ್ಲಿತ್ತಿ? ನೀನು ಅವ್ವನೇ ಅಲ್ಲ, ನೀ ಸಾಯೋದಲ್ದೆ ನಿನ್ ಮಕ್ಳಿಗ ಜೀವಂತವಾಗಿ ಸಾಯಿಸ್ಲತ್ತಿ. ನೀನ್ ಯಾರವ್ವ ಅಂತ ಕರೀತಾರ? ಅಲ್ಲ, ನೀ ಸಾಯೋಕ್ಕಿಂತ ಮೊದ್ಲ ನಂಗೊಂಚೂರು ವಿಷ ಕೊಟ್ಟು ಸಾಯಿಸಿದ್ರ ಎಷ್ಟೋ ನೆಮ್ಮದಿಯಿಂದ ಇರ್ತಿದ್ದೆ. ನಂಗೆ ಈ ಜವಾಬ್ದಾರಿನೇ ಇರ್ತಿರ್ಲಿಲ್ಲ. ಅಲ್ಲ, ನಾ ಸತ್ತು, ನೀ ಸತ್ತು, ಅಪ್ಪ ಜೈಲು ಹೋಗಿದ್ರ ನನ್ನ ತಂಗಿ ಒಬ್ಬಕ್ಕಿನೇ ಏನ್ ಮಾಡ್ತಿದ್ಲು? ಅಳಬಾರ್ದು, ಮತ್ತೆ ಸ್ಕೂಲಿಗೆ ಲೇಟ್ ಆಗ್ತದ. ಆಕಿ ಬಂದು ನೋಡ್ರೆ ಏನು ಅನ್ಕೋತಾಳೆ? ಅಳಬಾರ್ದು. ಸೀರೆ ಬೇಕಂತಲ್ಲ, ಸೀರೆ ಉಡಿಸೋಣ. ಎಲ್ಲದ ಸೀರೆ ಅದ, ಚಲೋ ಅದ ಇದು ಸೀರೆ. ಪಿಂಕ್ ಅದ, ಆಕೆಗೆ ಹೆಂಗು ಪಿಂಕ್ ಇಷ್ಟ ಆಗ್ತದೆ. ಚಲೋ ಅದ ಸೀರೆ. ಅಣ್ಣ ಬಂದಿ? ಬಾ ನೋಡು, ಪಿಂಕ್ ಕಲರ್ ನಿಂಗೆ ಇಷ್ಟ ಅಲ್ಲ? ಅದಕ್ಕೆ ತಗೊಂಬಂದಿನಿ. ಕಲರ್ ಚಂದದ. ಬಾ, ನಿಂಗೆ ಸೀರೆ ಉಡಿಸ್ಲೀಗ? ಒಂದ್ ನಿಮಿಷ ಯೂಟ್ಯೂಬ್ ನೋಡ್ತೀನಿ ಹೆಂಗ್ ಉಡಿಸೋದಂತ. ಸೀರೆ ಉಡಿಸುವುದು ಹೇಗೆ? ಹಾ, ಬನ್ನಿ. ಬೈಲ್ ಹಿಂಗ ಕೈ ಹಿಂಗ ಅಗಲ್ಸಿಂಗ.
ಅಯ್ಯ ಇರಿ 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 ಆ ಸೀರೆ ಉಡ್ಸೋದೇನ? ಅಲ್ಲ ಅಲ್ಲ ಅನುಷಿರ ಅಯ್ಯೋ ತಪ್ಪಾಯ್ತು ಸಾರಿ ಸರಿ ಈಗ ನೋಡಿ ಉಡಿಸ್ತೀನಿ ಯಾವ ಪ್ಯಾಂಟ ನಿಂದಿದು ನೋಡಿ ಏನ ಹಿಂಗ ಸೀರೆ ಉಡಿಸ್ತಾರ? ಈಗ ಉಡಿಸ್ಲೇತೀನಿ ನಾ ಹೋಗಿ ಹೋಗ್ ಸಾಲಿಲಿಕ್ಕೆ ಬರ್ಬೋದಲ್ಲ? ಇರು 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 ಈ ಪ್ಯಾಂಟ್ ಕಾಣಿಸ್ಲಿತ್ತದ ಅಸಹ್ಯ ಆಯ್ತಿರು ಇನ್ನೊಂದ್ಸಲ ಉಡಿಸ್ತೀನಿ ಇರು ಬಾಯ್ ಈಗ ನೋಡಿ ಈಗ ಸೀರೆ ಉಡಿಸ್ಲಿಕ್ಕೆ ಬರಂಗಿಲ್ಲ. ಇಲ್ಲ. ಬೇಡ ಅಣ್ಣ. ಇರ ಏ ಕೇಳ ಇಲ್ಲ ಸೀರೆ ಸೀರೆನೂ ಉಡಿಸ್ಲಿಕ್ಕೆ ಬರಂಗಿಲ್ಲ. ಇರ ಯಾಕೆ ಹಿಂಗೆ ಸತ್ತು ನಿಂತಿದೆಯೋ? ಏನಾಯ್ತು? ಅಪ್ಪ ಅಮ್ಮ ಇರಲಾರ್ದು ಮನಿ ಅಲ್ಲ ದೋಸ್ತ, ಸ್ಮಶಾನ ಅದು. ಆ ದೇವರ ನನಗೆ ಯಾಕಿಂತ ಶಿಕ್ಷೆ ಕೊಟ್ಟ? ಒಂದೊಂದ್ ಸಲಿಯರೆ ಏನಾರೆ ಮಾಡ್ಕೊಂಬರೋ ಅನ್ಸ್ಬಿಡ್ತದ. ಅವಾಗ ಕಣ್ಮುಂದ ನನ್ನ ಸಣ್ಣ ತಂಗಿ ಬಂದ್ಬಿಡ್ತಾಳ. ಏನಾರ ಮಾಡ್ಕೊಂಡ್ರ ಈ ಪರಿಸ್ಥಿತಿ ಏನು ಅಂತ ಹೇಳಿ ಸುಮ್ಮನೆ ಇದ್ದು ಬಿಡ್ತೀನಿ. ಅಕ್ಕಿ ಬಿಟ್ಟು ಹೆಂಗ್ ಹೋಗ್ಲಿ ದೋಸ್ತ? ಆಕಿಗೆ ಒಬ್ಬಕ್ಕೆ ಬಿಟ್ಟು ಹೆಂಗ್ ಹೋಗ್ಲಿ? ಇವತ್ತ ನನ್ನ ತಂಗಿ ಸ್ಕೂಲ್ ಒಳಗ ಎತ್ನಿಕ್ ಡೇ ಅಂತ. ಅಕ್ಕಿ ನನ್ನ ಹತ್ರ ಬಂದ್ಬಿಟ್ಟು ಅಣ್ಣ ನನ್ನ ಸೀರೆ ಉಡ್ಸೋಣ ಅಂತಂದು. ಗಂಡಸಾಗಿ ನಾ ಹುಡುಗಾಗಿ ಸೀರೆ ಹೆಂಗ್ ಉಡಿಸ್ಲೋ ದೋಸ್ತ? ಹೆಂಗ್ ಉಡಿಸ್ಲಿ? ನಮ್ಮ ಅವ್ವನ ಮೇಲೆ ನನ್ಗೆ ಭಾಳ ಸಿಟ್ಟು ಬಂತು. ಆದ್ರ ನನ್ನ ತಂಗಿ ಮುಂದೆ ನೀವು ತೋರಿಸ್ಕೊಳ್ಳಿ. ಇವತ್ತ ಸ್ಕೂಲ್ನಾಗ ಆಕಿ ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡು ಬಂದಿರ್ತಾರ. ಹಾಕಿ ಯೂನಿಫಾರ್ಮ್ ಒಳಗೆ ಹೋಗ್ಯಾಳ. ನನಗ ನನ್ನ ಮೇಲೆ ಸಿಟ್ಟು ಬಂತು. ಪಾಪ ಆ ಹುಡುಗಿಗ ಒಂದು ಸೀರೆನೂ ಉಡ್ಸ್ಲಿಕ್ಕಾಗಿಲ್ಲ ಅಂತ. ಇಂಥ ಟೈಮ್ ಒಳಗೆ ನಮ್ಮನೆ ಕರ್ಕೊಬರೋದಲ್ವೇನೋ? ನಮ್ಮ ತಾಯಿ ಉಡಿಸ್ತಿದ್ರು. ದೋಸ್ತ, ಇದು ನಮ್ಮ ಜೀವನಕ್ಕೆ ಕಂಟದ. ಯಾವ್ದಾರೆ ಒಂದಿನ ಅಂದ್ರೆ ಕರ್ಕೊಂಡ್ಬರ್ಬೋದಾಗಿತ್ತು. ಆದ್ರೆ ನಮ್ಮ ಸಾವು ದಿನ ಅದ. ಇಂಥದ್ರಾಗ ನಿಮ್ಮನಿಗೆ ಎಷ್ಟಂತ ಕರ್ಕೊಂಡ್ಬರ್ಲು? ಅಲ್ಲೋ, ನಿಮ್ಮ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿ ಬೇರೆ ಅಲ್ಲ. ನಿಮ್ಮ ತಂಗಿ ಬೇರೆ ಅಲ್ಲ, ನಮ್ಮ ತಂಗಿ ಬೇರೆ ಅಲ್ಲ. ನಮ್ಮ ತಾಯಿನೇ ನಿಮ್ಮ ತಾಯಿ ಅನ್ಕೊಂಡು ನೀನು ಯಾವಾಗ ಬೇಕಾದ್ರೂ ಬಾರೋ. ನಮ್ಮ ತಾಯಿ ಯಾವತ್ತೂ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ಖಂಡಿತ ನಿನಗೆ ಹೆಲ್ಪ್ ಮಾಡ್ತಾರೆ. ಹೌದಾ? ಹ್ಞೂ, ಸರಿ ದೋಸ್ತ, ಮುಂದೆ ಏನಾರು ಹಿಂಗೆ ಬಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಮನೆ ಬರ್ತೀನಿ. ಖಂಡಿತ ಕರ್ಕೊಂಬರ್ಬೇಕು. ಆಯ್ತಾ? ಸರಿ ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಸರಿ ಬರಲ್ಲ? ಸಿಗೋಣ. ಎಲ್ರೂ ಅವ್ರ ಮನೆಗೆ ಬಾ ಬಾ ಅಂತ ಕರೀತಾರ ನಮಗ. ಅದನ್ನ ಅನುಭವಿಸೋ ಯೋಗ್ಯತೆ ನಮಗಿಲ್ಲ. ನಮ್ಮವ್ವ ಅದನ್ನ ಕಿತ್ಕೊಂಡು ಹೋಗ್ಬಿಟ್ಟಾಳ. ಅಣ್ಣ ನಾ ಅಷ್ಟ ರೆಡಿ ಐತೆ ಅಣ್ಣ, ಬಾಳ ಶಿವ ಆಗ್ಲಿಕತ್ತದ. ಆಯ್ತವಿ, ಮಾಡ್ಲೇತೀನಿ. ನೀ ಕುತ್ಕೊ, ನಾ ತಗೊಂಡ್ಬರ್ತೀನಂತ. ಕುತ್ಕೋ. ಛೇ, ದಿನ ಒಂದು ಹೊತ್ತು ಅಡುಗೆ ಮಾಡಿದ್ರ ಅದೇ ತಿನ್ನಿಸ್ಬಿಟ್ಟು ಡಬ್ಬಿಗೆ ಕಳಿಸ್ತಿದ್ದೆ. ಆದ್ರೆ ಇವತ್ತು ಸಂಡೇ, 3 ಹೊತ್ತು ಬೇರೆ ಬೇರೆದ್ ಮಾಡಬೇಕು. ಇವತ್ತು ನನ್ನ ಹಣ ಬಿಟ್ಟೆ. ಈ ಸಂಡೇ ಯಾಕರೆ ಬರ್ತದೋ?
ಏನೋ ಒಂದು ಉಪ್ಪಿಟ್ಟು ರೆಡಿ ಆಗ್ಯದ, ಅಕ್ಕಿ ತಿಂದ್ರೆ ಸಾಕು. ತಗೋರಿ ಮಾರಾಣಿ, ನಿಮಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ನೋಡು, ಈ ಉಪ್ಪಿಟ್ಟಿನಾಗ ಉಪ್ಪು ಖಾರ ಅದನೋ ಇಲ್ಲೋ, ಇಲ್ಲ ಅಂದ್ರ ಎಲ್ಲರೂ ಓಡ್ ಹೋಗ್ಯವೇನು, ಓಡ್ ಹೋಗಿದ್ರ ನೀ ಹೋಗ್ ತಗೊಂಡ್ಬರ್ಬೇಕೇನು, ತಿನ್ಬಿಟ್ ಲಗು ಲಗು ಹೇಳಲ್ಲ. ಮತ್ತೊಪ್ಪಿಟ್ಟ ತಿನ್ನ ಒಂಚೂರ, ನಂಗ್ ಮಾಡ್ಲಿಕ್ಕೆ ಇದು ಒಂದೇ ಬರೋದು. ನಂಗೆ ಇಷ್ಟ ಇಲ್ಲ ಅಣ್ಣ. ಕಷ್ಟಪಟ್ಟು ತಿನ್ನ, ಬಹಳ ಚಲೋ ಮಾಡಿ ಉಪ್ಪಿಟ್ಟ. ನೀ ಮತ್ತೆ ತಿಂದಿ ಅಂದ್ರ ಅಣ್ಣ ನಂಗೆ ಇನ್ನೊಂದ್ ಸ್ವಲ್ಪ ಬೇಕು, ಅಣ್ಣ ನಂಗೆ ಇನ್ನೊಂದ್ ಸ್ವಲ್ಪ ಬೇಕು ಅಂತಿ. ತಿನ್ನ. ತಿನ್ನ. ಅಣ್ಣ ಉಪ್ಪಿಟ್ಟು ಸೂಪರ್ ಆಗಿ ಆಗ್ಯದ. ಚಲೋ ಆಗ್ಯದ. ನೀನು ತಿನ್ನಣ. ಹೇ, ನೀ ತಿನ್ನವ ಫಸ್ಟ್, ಆಮೇಲೆ ತಿಂತೀನಂತ. ನಂಗೆ ಗೊತ್ತ ನೀ ಹಂಗಿಲ್ಲ ಉಪ್ಪಿಟ್ಟು ತಿನ್ನಸ್ಬಿಟ್ಟು ಬಿಟ್ಟಲ್ಲ ಹೊಟ್ಟೆದಾಗ ತಿಂತಿ ಅಂತ. ನಿಂಗ್ ಗೊತ್ತಾಯ್ತೇನು? ಕರೆಕ್ಟ್ ಆಗಿ ಹೇಳ್ದಿ ನೋಡು. ಈಗ ನಿಂಗಿಲ್ಲಿ ಉಪ್ಪಿಟ್ಟು ತಿನ್ಸಿ ನಾ ಹೋಟೆಲ್ಗೆ ಹೋಗಿ ನಂಗೇನ್ ಬೇಕೋ ಎಲ್ಲ ತಿಂದು ಬರ್ತೀನಿ. ಅಣ್ಣ ನಂಗ್ ಗೊತ್ತ ನೀ ಆ ತರ ಮಾಡಂಗಿಲ್ಲ ಅಂತ. ಇಬ್ರು ಸೇರ್ತೀವಿ ನೋಡು. ಕರೆಕ್ಟ್ ಹೇಳ್ದಿ ನೋಡು. ತಿನ್ನಿಸ್ಲಾ? ಹೆಂಗಾಗ್ಯದ ಉಪ್ಪಿಟ್ಟ? ಸೂಪರ್ ಆಗ್ಯದ. ನಾ ಹೇಳದ್ನಿಲ್ಲ. ಇರ್ಲಿ ಬಿಡಿ ಇರ್ಲಿ. ತಿಂತೀನಿ, ಇನ್ನೊಂದ್ ಚೂರು ತಿನ್. ನೀ ಬೆಳೆ ಹುಡುಗಿ ಇದೆ, ಚಲೋ ಹೊತ್ನಾಗ ತಿನ್ಬೇಕು. ತಿನ್ನು. ತಿನ್ನು, ನೀ ಬೆಳೆ ಹುಡುಗಿ ಇದೆ, ತಿನ್ಬೇಕು. ಈಗ ಬನ್ನಿ. ಟಿಫನ್ ತೊಗೊಂಬರ್ತೀನಿ. ಇದೇನು ಕುಲ್ 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 ನಾ ಎಲ್ಲ ಮಾಡ್ಕೊಂಡೇ ಬಂದಿನಿ. ಕೂಲ್. ಪಾಪ ನಿಮ್ಮಿಬ್ಬರು ನೋಡಿದ್ರೆ ನನ್ನ ಕళ్ళు ಚುರುಕ್ ಅಂತ. ನಿಮ್ಮವು ಹಿಂಗೆ ಮಾಡಬಾರ್ದಾಗಿತ್ತು. ಆಕಿ ಒಂದೇ ಒಂದು ನಿಮಿಷ ವಿಚಾರ ಮಾಡಿದ್ಲು ಅಂದಿದ್ರೆ ನಿಮಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಯಾವ ಅಪ್ಪನು ಮಕ್ಕಳು ಈ ಸ್ಥಿತಿಗೆ ಬರುವಂಗ ಮಾಡಬಾರ್ದು. ಅಲ್ಲ ಪ್ರಾಬ್ಲಮ್ ಏನೋ, ಎಲ್ಲಾರ ಮನೆಗೂ ಪ್ರಾಬ್ಲಮ್ ಇರ್ತಾವೋ, ಕೂತು ಮಾತಾಡಿದ್ರೆ ಸರಿ ಹೋಗ್ತಾವ. ಇವತ್ತು ನೀವು ಪಾಪ ಎಷ್ಟು ಒದ್ದಾಡ್ತೀರಿ. ಅಲ್ಲ ಅವರಿಬ್ಬರು ಒಂದು ಸೆಕೆಂಡ್ ವಿಚಾರ ಮಾಡಿ ಕೂತು ಮಾತಾಡಿದ್ರು ಅಂದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಈ ಪಾಪ ಈ ಸಣ್ಣ ವಯಸ್ಸೊಳಗೆ ಅದು ಹೆಂಗೆ ಮ್ಯಾನೇಜ್ ಮಾಡ್ತಿರೋ ಏನೋ. ಅವ್ವ ಅಪ್ಪ ಇರ್ಲಾರ್ದು ಬಾಳೋದು ಭಾರಿ ಕಷ್ಟ. ನೀವು ಹೆಂಗೆ ಮಾಡ್ತಿರೋ ಏನೋಪ್ಪ, ಆ ದೇವ್ರಿಗೆ ಗೊತ್ತು. ಪಾಪ ನಿಮ್ಮದು ಸ್ವಾಭಿಮಾನ. ನಮ್ಮ ಮನೆಗೆ ಬಂದಿರಪ್ಪ ಅಂದ್ರೆ ನಾವು ಅಲ್ಲಿ ಬಂದು ಇರಂಗಿಲ್ಲ ಅಂತೀವಿ. ಅದು ಖರೇನ ಬಿಡು, ಯಾಕಂದ್ರೆ ನಿಮ್ಮ ಸ್ವಾಭಿಮಾನ ನಿಮ್ಗೆ ಇರಬೇಕು. ನಮ್ಮ ಊರಿಗೆ ಬಂದರೆ ಎಷ್ಟು ದಿನ ಇರ್ತೀರಪ್ಪ ನೀವು? ಒಂದು 2 ದಿನ, 4 ದಿನ, 1 ವಾರ, 1 ತಿಂಗಳ ಅಷ್ಟೇ. ಅದಾದ್ಮೇಲೆ ಮತ್ತೆ ನೀವು ಇಲ್ಲೇ ಇರ್ಬೇಕಾ? ಇದೇ ನಿಮ್ಮ ಮನಿನ, ನಿಮ್ಮ ಜೀವನ ಇಲ್ಲೇ ಕಡಿಬೇಕಾ? ನಿಮ್ದು ನೀವೇ ಮಾಡ್ಬೇಕು. ಹಾಂ, ನಮ್ಮ ಮನ್ಯಾಗ ಎಷ್ಟು ದಿನ ಅಂತಿರ್ತೀರಿ ನೀವು? ನಿಮಗೂ ಪಾಪ ಅದೊಂಥರ ನಾಚಿಕೆ ಆಕೈತಿ. ನಾ ಹೇಳ್ತೀನಿ ದೊಡ್ಡಪ್ಪಾಗಿ, ನಮ್ಮ ಮನೆ ಏನು ಈಗ ಹೊಸದಲ್ಲಪ್ಪ, ಬಂದು ನಮ್ಮ ಮನ್ಯಾಗ ಇರೋತ್ ಹೇಳಿ. ಬಟ್ ನಿಮ್ಗೆ ಇರ್ಲಿಕ್ಕೆ ಆಗ್ಬೇಕಲ್ಲ ಅಲ್ಲೇ.
ನೋಡ್ರಿಪ್ಪ, ನಿಮಗೆ ಹ್ಯಾಂಗೆ ಖರೆ ಅನಿಸ್ತೈತೋ, ನಿಮ್ಗೆ ಹ್ಯಾಂಗೆ ಚಲೋ ಅನಿಸ್ತೈತೋ ಹಂಗೆ ನೀವು ಇಬ್ರು ಮಾಡ್ರಿ. ಯಾಕಂದ್ರೆ ನಾ ದೊಡ್ಡಪ್ಪ ಆಗಿ ನಿಮ್ಗೆ ಬುದ್ಧಿ ಹೇಳ್ಬೋದು ಅಷ್ಟೇ, ಬಟ್ ನಾ ಫೋರ್ಸ್ ಮಾಡೋಕ್ಕಾಗಂಗಿಲ್ಲ. ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಂಗಿಲ್ಲ. ನಿಮ್ಗೆ ಹೆಂಗೆ ತಿಳಿತೈತೋ ಹಂಗೆ ನೀವು ಮಾಡ್ರಿ. ಆಗಿದ್ದಾಯ್ತು, ಮುಗಿದೋಯ್ತು, ಇನ್ನೇನು ಮಾಡ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ನಾನು ಕೇಳಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಅದು ನಂದು ಅಲ್ಲಪ್ಪ. ನಾನು ಬೇರೆಯವ್ರ ಹತ್ರ ಇಸ್ಕೊಂಡು ಬಂದು ಕೊಟ್ಟಿದ್ದೆ. ಈಗ ಅವರು ನನಗೆ ಕೇಳಾಗತ್ತ, ನಾ ಎಲ್ಲಿಂದ ಕೊಡ್ಲಿ? ಅದಕ್ಕೆ ನನಗೀಗ ಬೇರೆ ಅದಿನ ಇಲ್ಲ. ಏನ್ ದೊಡ್ಡಪ್ಪ ಅದು? ಅದು ನಿಮ್ಮ ಅಪ್ಪಗೆ ಒಂದು 50,000 ರೂಪಾಯಿ ಕೊಡ್ಸಿದ್ನು. ಆ 50,000 ರೂಪಾಯಿ ನಾ ಯಾವ ಕಡೆಯಿಂದ ಕೊಡ್ಸಿದ್ನೋ ಅವ್ರು ನಂಗೆ ಭಾಳ ಬೆನ್ನ ಹಾಕ್ತಾರೆ. ನನ್ನ ರೊಕ್ಕ ನಂಗೆ ಕೊಡ್ರಿ, ನನ್ನ ರೊಕ್ಕ ನಂಗೆ ಕೊಡ್ರಿ ಅಂತ ಹೇಳಿ. ಆಮೇಲೆ ನಿಮ್ಮಂತಕ್ಕೂ ರೊಕ್ಕಿಲ್ಲ ಅನ್ನೋದು ಗೊತ್ತು, ಹಂಗೆ ನನ್ನ ಹತ್ತಕ್ಕೂ ರೊಕ್ಕಿಲ್ವೋ. ನಾ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗೋಲ್ತು. ಅದು ಹ್ಯಾಂಗೆ ಪಾಪ ನೀವು ಸಣ್ಣ ಹುಡುಗರು, ನಿಮ್ಮಂತಕ್ಕೆ ನಾ ಹೆಂಗೆ ಹೇಳಿ ಅನ್ನೋದು ಗೊತ್ತಾಗೋಲ್ತು. ಅಷ್ಟೊಂದು ರೊಕ್ಕ ಕೊಡ್ಲಿಕ್ಕ ನಮ್ಮ ಹತ್ರ ಏನೂ ಇಲ್ಲ ದೊಡ್ಡಪ್ಪ. ಹಾಂ ಹೌದೌದು, ನಿನ್ನಂತಲ್ಲಿ ಏನೂ ಇಲ್ಲ. ಆದ್ರೆ ಅಪ್ಪಿ, ನಿಮ್ಮ ಅಪ್ಪನ ಗಾಡಿ ಐತ್ಲ, ಗಾಡಿ, ಆ ಗಾಡಿ ಕೊಟ್ಬಿಡಪ್ಪಿ. ನಾ ತಗೊಂಡಾಗ ಕೊಟ್ಬಿಡ್ತೀನಿ. ಅಂದ್ರ ಬೈಕ್ ಕೊಟ್ರ ಎಲ್ಲ ರೊಕ್ಕನು ಕ್ಲಿಯರ್ ಆಗ್ತದೆ ದೊಡ್ಡಪ್ಪ? ಹ್ಞೂ, ಅವ್ರು ಕರೆಕ್ಟ್ ಮಾಡ್ಕೊತ ಹೇಳ್ಬಿಡ್ತೀನಿ ಅಷ್ಟೇ. ಆ ಕರೆಕ್ಟ್ ಆಗ್ತೈತೆ ಬಿಡ್ತೈತೆ. ನಮ್ಮ ಹತ್ರ ಇರೋದು ಇಷ್ಟಪ್ಪ ತೊಗೊಂಡು ಹೋಗತ್ ಹೇಳಿ ಕಳಿಸಿ ಅದು ಚುಕ್ತ ಮಾಡಿಸ್ಬಿಡ್ತೀನೋ. ಹೌದಾ? ನೀವು ದೊಡ್ಡವರು, ತಿಳಿದವರು, ಅದೇ ಒಂಚೂರು ಬೈಕ್ ಇಟ್ಕೊಂಡು ಏನೋ ಒಂಚೂರು ಕ್ಲಿಯರ್ ಮಾಡ್ಬಿಡ್ರಿ ದೊಡ್ಡಪ್ಪ. ಯಾಕಂದ್ರೆ ನಮ್ಮಪ್ಪ ಎಲ್ಲ ಇಸ್ಕೊಂಡಿದ್ದು ಕ್ಲಿಯರ್ ಮಾಡಲೇಬೇಕು. ಬೈಕ್ ತೊಗೊಂಡು ಕೊಟ್ಬಿಡ್ರಿ ದೊಡ್ಡಪ್ಪ. ಅಕ್ಕಿಲ್ ಎಲ್ಲ ಇತ್ತಪ್ಪ? ತಂದ ದೊಡ್ಡಪ್ಪ. ನಾ ಇದನ್ನ ತಗೋಬಾರ್ದು, ಆದ್ರೂ ಏನು ಮಾಡಲಿ, ನನಗೂ ಬೇರೆ ದಾರಿ ಇಲ್ಲ. ಪಾಪ ಏನು ತಪ್ಪು ತಿಳ್ಕೊಬೇಡಪ್ಪ. ಇಲ್ಲ ದೊಡ್ಡಪ್ಪ, ನಮ್ಮ ಹಣೆ ಬಾರ. ಸರಿಪ್ಪ, ನಾ ಹೋಗ್ಬಿಡ್ತನ ಬಿ. ಹಾಂ, ಆಮೇಲೆ ಇದು ಸರ್ವಿಸ್ ಏನು ಮಾಡ್ಸಿರೇನಪ್ಪಿ? ಹೋದ ತಿಂಗಳ ಮಾಡಿಸ್ಕೊಂಬಂದೆ ದೊಡ್ಡಪ್ಪನ. ಚಲೋ ಆಯ್ತು ಬಿಡು. ಇಲ್ಲಾಂದ್ರೆ ಮತ್ತ ನಾವು ಸರ್ವಿಸ್ ಮಾಡಿ ಕೊಡ್ರಿ ಅಂದ್ರೆ ಮತ್ತೆ 5,000 ರೂಪಾಯಿ. ನೋಡು, ನಿನ್ ರೊಕ್ಕ ಬೇರೆ ಅಲ್ಲ, ನನ್ನ ರೊಕ್ಕ ಬೇರೆ ಅಲ್ಲ. ನಾರಿ ಎಲ್ಲಿಂತರ್ಲಿ ಸರ್ವಿಸ್ ಮಾಡಿಸಿ ಚಲೋ ಐತ್ಲ ಗಾಡಿ. ಚಲೋ ಅದ ದೊಡ್ಡಪ್ಪ. ಕೊಡ್ಲಿ ಅವಂಗ? ಕೊಡಪ್ಪ. ಆಯ್ತಪ್ಪ, ಹುಷಾರ. ಬರ್ತೀನಿ. ಎಂತ ದೊಡ್ಡಪ್ಪ ಇವ, ಏನ್ ದೊಡ್ಡಪ್ಪನೋ ಏನೋ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನಲ್ ನ ನೋಡ್ರಿ, ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.